ದಯಮಾಡಿ ನಾವು ಪದೇ ಪದೇ ಮಂಗಳೂರು ಅಂತ ಹೇಳ್ತಾ ಇದ್ದೇವೆ. ಸ್ವಲ್ಪ ಹಿಂಗ್ ನಿಂತ್ಕೊಳ್ಬೇಕು. ಕಾಲ್ ಮೇಲೆ ಬಿಟ್ರೆ ಕಾಲಿಲ್ಲ. ದಯಮಾಡಿ ಹಿಂದೆ ಬರ್ಬೇಕು. ಆಟಗಾರರು ಡ್ಯಾಶ್ ಹೊಡೆದ ತಕ್ಷಣ ಕಾಲ್ ಮೇಲೆ ಬಂದು ಬೀಳ್ತಾರೆ. ಆಮೇಲೆ ವೀಲ್ ಚೇರ್ ಅಲ್ಲಿ ಹೋಗ್ಬೇಕಾಗ್ತದೆ. ಪ್ರಸ್ತುತ ಪಂದ್ಯದಲ್ಲಿರುವಂತಹ ಅದಾಳಿಯ ಒಂದು ಅಶ್ವಿನದಲ್ಲಿ ಪಂದ್ಯ ಆರಂಭವಾಗಿದೆ. ಅನುಭವಿ ಆಟಗಾರ ಕೂಡ ತಂಡದ ಐಕಾನ್ ತಾರ ಈಗಾಗಲೇ ಸೆಲ್ಫ್ ಸುಸೈಡ್ ಇಲ್ಲಿ ಫೈನಲ್ ಹಂತದಲ್ಲಿ ಬರ್ತಾರೆ. ರೈಟ್ ನಲ್ಲಿ ಅನುಭವಿ ಆಟಗಾರ ಕೂಡ ರೈಟ್ ನಲ್ಲಿ ಜರ್ಸಿ ನಂಬರ್ 10 और 9 ಒಂದಕ್ಕೆ ಸೇರ್ಪಡೆಗೊಳ್ತಾ ಇದೆ. ತಂಡದ ಅಂಕಗಳು ನಮ್ಮ ಜೊತೆ ವೀಕ್ಷಕ ವಿವರಣೆಯಲ್ಲಿದ್ದಾರೆ ಶಿವು ಆನಳ್ಳಿ. ಸಂಖ್ಯೆ 4 ರಾಜಕಾರ ಈಗಾಗಲೇ ಕಾದು ನೋಡಬೇಕಾಗಿದೆ. ಅನುಭವಿ ಆಟಗಾರ ಕೂಡ ಈ ಸಲ ನಮ್ದೇ ಕಪ್ಪು ಬುವಾ. ಟ್ಯಾಕಲ್ ಕೂಡ ತಂಡದ ಅಂಕಗಳು 2-3. ಈಗಾಗಲೇ ರೈಟ್ ನಲ್ಲಿ ಲೈನ್ ರೆಫ್ರಿಗಳ ಬಿ ಅಲ್ಲತ್ತಾಗಿರಿ. ಪ್ರಸ್ತುತ ಆ ದಾಳಿಯಲ್ಲಿರುವಂತಹ 5 ಡಿಫೆನ್ಸ್ ವಾಪಸ್ ತಂಡದ ಅಂಕಗಳು 3 ಸಾಗಿ ಬರ್ತಾ ಇದೆ. ಈಗಾಗಲೇ ರೈಟ್ ನಲ್ಲಿ ಅದೇ ಸಂಖ್ಯೆ 4 ಅನುಭವಿ ದಾಳಿಗಾರ ಆಳ್ವಾಸ್ ಕಾಲೇಜ್ ನಾವು ವಿದ್ಯಾರ್ಥಿ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ತನ್ನ ವ್ಯಾಸಂಗವನ್ನು ಮಾಡುತ್ತಿರುವಂತಹ ಅದೇ ಸಂಖ್ಯೆ 4 ಆಟಗಾರ ಮಾಡು ಇಲ್ಲವೇ ಮಡಿ. ಈಗಾಗಲೇ ಆರ್ನಾಡು ಆಡು ಮುಟ್ಟದ ಸೊಪ್ಪಿಲ್ಲ. ಆರ್ನಾಡು ಆಡದ ಅಂಕಣ ಇಲ್ಲ. 3-3ರಲ್ಲಿ ಸಮಬಲ. ಆ ದಾಳಿಯಲ್ಲಿ ಸಮಬಲ ಈಗಾಗಲೇ
ಕೆಲಸ ಮಾಡಿ ಅದು ಎರಡು ಹಿಂದೆ ಹಾಕಿ ಒಂಚೂರು ಈ ಸಲ ಹಿಂದೆ ಹಾಕಿ. ಇಲ್ಲಿ ಅಲ್ಲ ನೀವು ಅವಾಗಿಂದ ಹಿಂದೆ ಇರ್ಬೇಕು. ಸುಪಡೆಗಲ್ ಆನ್ ಆಗದೇ ಇರುವ ಸಂದರ್ಭ ದಯಮಾಡಿ ಲೈನ್ ರೆಫ್ರಿಗಳ ಬಿ ಅಲರ್ಟ್ ಆಗಿರಿ. ಕೊನೆಯ ಪಂದ್ಯವಾಗಿರ್ತದೆ. ತಂಡದ ಅಂಕಗಳು ಸಮ ಬಲ 3-3. ರೈಟ್ ಅಲ್ಲಿ ಸರಿ 4-4. ರೈಟ್ ಅಲ್ಲಿ ಜಾಕ್ಸನ್ ಆ ದಾಳಿಯಲ್ಲಿ ಜಾಕ್ಸನ್ ಸಿಟ್ಟೆ ಅಪ್ಪೀಡಿಂಗ್ ಗಮನಿಂದ ಈಗಾಗಲ ಅನುಭವಿ ಆಟಗಾರ ಹೆಮ್ಮೆಯ ಪ್ರತಿಭೆ ತಂಡದ ಐಕಾನ್ ತಾರೆ ಕಾರ್ನರ್ ವಿಭಾಗದಲ್ಲಿ ಆಡುವಂತ ಆಟಗಾರ ರೈಟ್ ನಲ್ಲಿ ಮಂಚು ನರ್ಚ ಬಲಿಷ್ಠವಾದಂತ ಹಿಡಿದ್ದ ಆಟಗಾರ 5-4 ಅರ್ಧ ಸುತ್ತಿನ ಆಟ ಮುಕ್ತಾಯಗೊಂಡಿದೆ. ಪ್ರಥಮ ಚಿಕಿತ್ಸೆ ಆಗ್ಬೇಕು. ಲೈನ್ ರೆಫ್ರಿಗಳ ಪೊಲೀಸರ ಕೇಳಿದ್ರೆ 1 ಬಾಟಲ್ ರಕ್ತನೇ ಕೊಡ್ತೀರಂತೆ. 1 ಬಾಟಲ್ ರಕ್ತ ಬೇಡ, ಅದಕ್ಕೊಂಚೂರು ನೀರಿನ ವ್ಯವಸ್ಥೆ ಮಾಡಬೇಕು. ಪ್ರಥಮಾರ್ಧದ ಮುಕ್ತಾಯದಲ್ಲಿ ಸ್ಕೋರ್ 5-4. ಒಂದಂಕದ ಮುನ್ನಡೆಯಲ್ಲಿ ಹೆಜಿನ್ ಪ್ರಸ್ತುತ ಅರ್ಧ ಸುತ್ತಿನ ಪಂದ್ಯದಲ್ಲಿರುವಂತ ಪಂದ್ಯದ ಬುದ್ಧಿಯನ್ನು ಬದಲಾಯಿಸುವಂತಹ ದಾಳಿಗಾರರು ಹಿಡಿತಗಾರರು ಎರಡೂ ತಂಡದಲ್ಲೂ ರೈಟ್ನಲ್ಲಿ ಕೋಲ್ಸಿರ್ಸಿ ಮೂಲದ ಆಟಗಾರ ಲೋಹಿತ, ಸಿದ್ದಾಪುರ ತಾಲೂಕು ಕೋಲ್ಸಿರ್ಸಿ ಮೂಲದ ಆಟಗಾರ ಲೋಹಿತ್. ಈ ಬಾರಿ ನಾಗಚೌಡೇಶ್ವರಿ ಹೆಚನಿ ಅಂಕಣದಲ್ಲಿ ವಾಪಸ್ಸು ಸ್ಥಾನಕ್ಕೆ ರೈಟ್ನಲ್ಲಿ ಈಗಾಗಲ ಅನುಭವಿ ಆಟಗಾರ ಕೂಡ ನಾಗಚೌಡೇಶ್ವರಿ ಹೆಜನಿ ತಂಡದ ಆಟಗಾರ. ಲೈನ್ ರೆಫ್ರಿಗಳ ಪಂದ್ಯ ನೋಡಬಾರದು, ಕೊನೆಯ ಎಂಡ್ ಲೈನ್ ನೋಡಬೇಕು. ಈಗಾಗಲ 2 ಪಾಯಿಂಟ್ ಹೊರಗಿದೆ ಸ್ಕೋರ್ 7-4 ಪಂದ್ಯ ಸಾಗಿ ಬರ್ತಾ ಇದೆ. ರೈಟ್ನಲ್ಲಿ ಅದ ಸಂಖ್ಯೆ 10 ಉಡಳ್ಳಿ ಮೂಲದ ಆಟಗಾರ ಉಡಳ್ಳಿ ಬಿಳಿಗೋಡ ಮೂಲದ ಅನುಭವಿ ಆಟಗಾರ ಕೂಡ ವಾಪಸ್ ಸ್ಥಾನಕ್ಕೆ. ಅದು ಕೂಡ ಸುಪಡೆಕಲ್ ಆನ್ ಆಗಿದ್ದ ಜಾಕ್ಸನ್ ಈ ಬಾರಿ ಅನುಭವಿ ಆಟಗಾರ ಕೂಡ ತಂಡದ ಆಲ್ರೌಂಡ್ ಖ್ಯಾತಿ ಆಟಗಾರ ಜಾಕ್ಸನ್. ತಂಡದ ಅಂಕಗಳು 4-7 ಇನ್ ಫೇವರ್ ಆಫ್ ಈಗಾಗಲೇ ಕೊನೆಯ ಪಂದ್ಯ. ಮುಂದಿನ ಕಾರ್ಯಕ್ರಮ ಟ್ರೋಫಿ ವಿತರಣಾ ಕಾರ್ಯಕ್ರಮ, ಅದನ್ನು ಕೂಡ ಮುಗಿಸಿಕೊಂಡು ಹೋಗ್ಬೇಕು ಎಲ್ಲ ಪ್ರೇಕ್ಷಕರ ಗಮನಕ್ಕೆ. Do or die. Zikaru Yamaru. Rightly or Nadu. Sigagala. Encounter or
ಕಾರ್ನಾಡು. ತೀರ್ಪುಗಾರರಿದ್ದಾರೆ. ಥರ್ಡ್ ರೈಡ್ ರೆಫ್ರಿ ಕೂಡ ಇದ್ದಾರೆ. ನಮ್ಮ ಜೊತೆ ನಿರಂತರವಾಗಿ ತೀರ್ಪುಗಾರಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತ ರಾಜೇಶ್ ಸರ್ ಹಾಗೂ ವಿಜಯ್ ಕುಮಾರ್ ಸರ್ ಹಾಗೆ ವಿಜಯಕೊಪ್ಪ ಸರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿಕೊಳ್ತಾ ಇದ್ದಾರೆ. ಲೈನ್ ರೆಫ್ರಿಗಳ ಬಿ ಅಲರ್ಟ್ ಆಗಿರಿ. ರೈಟ್ನಲ್ಲಿ ರೈಟ್ನಲ್ಲಿ ಗಿರೀಶ್ ಯಾಮರು ಅಂಕವನ್ನು ತರಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಆತ ಸಂಖ್ಯೆ 7ರ ಅನುಭವಿ ಆಟಗಾರ ಕೂಡ ಗಾಗಲ ಮೋದ ಟ್ಯಾಕಲ್ ಕೂಡ ಇದು ಗೊಂದಲವಾಗ್ತಾ ಇದೆ. ಇದು ಪೂರ್ವಮಾನ ಗೊಂದಲವಾಗ್ತಾ ಇದೆ. ಸಿದ್ಧವಾದ ಟ್ಯಾಕಲ್ ಅಲ್ಲಿಂದ ಅಲ್ಲಿಗೆ ಇದು ಮಂಜುಳ ಗೊಂದಲವಾಗ್ತಾ ಇದೆ. ಆಫಿಷಿಯಲ್ ಟೈಮ್ ಔಟ್ ಸ್ಪ್ರೇ 6ರಲ್ಲಿ ಪಂದ್ಯ 2 ಅಂಕದ ಮುನ್ನಡೆಯಲ್ಲಿ ಕೊನೆಯ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಕೇವಲ 180 ಸೆಕೆಂಡ್ಗಳ ಆಟ ಬಾಕಿ ಇದೆ. ನಮ್ಮ ವಾಯ್ಸ್ ಕೂಡ ಹೋಗ್ತಾ ಇದೆ. ಲಾಸ್ಟ್ 3 ಮಿನಿಟ್ಸ್. ನಮ್ಮ ವಾಯ್ಸ್ ಮಿಸ್ಟೇಕ್ ಅಲ್ಲ, ಸೌಂಡ್ ಸಿಸ್ಟಮ್ ಮಿಸ್ಟೇಕ್. ಸಿಗಾಗಲ ಮತ್ತೆ ಉಡಳಿ ಮೂಲದ ಆಟಗಾರ ಬೇಕಾಗಿದೆ. 1 2 6 ದಯವಿಟ್ಟು ತೀರ್ಪುಗಾರರಿದ್ದಾರೆ. ಮೊದಲ್ ಗಿರೀಶ್ ಭರತ್ ಇಲ್ಲಿ ಅಣ್ಣ ತೀರ್ಪುಗಾರರಿದ್ದಾರಣ್ಣ, ದಯಮಾಡಿ ನಿಮ್ಮನಿಗಾಗಿದೆ. ಗಗಲ ವಿಜಯದ ಮಾಲೆ ಯಾರ ಕರಳಿಗೆ? ಕೊನೆಯ 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 2 ಮಿನಿಟ್ಸ್. ಕೇವಲ 120 ಸೆಕೆಂಡ್ಗಳ ಆಟ ಮಾತ್ರ ಬಾಕಿ ಇದೆ. ಯಾರ ಕರಳಿಗೆ ವಿಜಯದ ಮಾಲೆ? ಕನಸು ನನಸಾಗಿದೆ. ಈ ಮಣ್ಣಿನ ಋಣ ಯಾರಿಗಾಗಿದೆ? ಸುಸಾನಗೆ ತುರ್ತು ಸಭೆ ತರಾಡ್ ಸಿಡು ಔರ್ ಡಾ ಉತ್ತಮವಾದ ಟ್ಯಾಕಲ್. ಇದು ಕೆಳಗಿನ ಬಂಧನವಾಗ್ತಾ ಇದೆ. 1 ಅಂಕದೊಂದಿಗೆ ಪಂದ್ಯ ಸಮಬಲ 8-8ರಲ್ಲಿ ಸಮಬಲ. ಇದು ನೈಜ ಫೈನಲ್ ಹಂತದ ಪಂದ್ಯ. ಆಟಗಾರರಿಗೆ ತೊಂದರೆ ಆಗ್ತದೆ. ರೈಟ್ ಅಲ್ಲಿ ಗಿರೀಶ್ ಲೈನ್ ರೆಫ್ರಿಗಳ ಪೊಲೀಸರ 8-8
do or die. ಮಾಡು ಇಲ್ಲವೇ ಮಾಡಿ ತಾಳಿಯಲ್ಲಿ ಟ್ಯಾಕಲ್ ಗೊತ್ತು ಸಭೆ ಒಂಬತ್ತು ಎಂಟು ಒಂಬತ್ತು ಎಂಟು ಇಂಪೇವರೋಪ ಪಂದ್ಯದ ಕೊನೆಯ ಕ್ಷಣಗಳಲ್ಲಿ ಸೈಡ್ ನಲ್ಲಿ ದಯಾ ದಯಾ ಇವರ್ಕ ತಂಡದ ಅಂಕಗಳು ಈ ಸಲ ಕಪ್ ಯಾರ್ದು RCB ಆಯ್ತಲ್ಲ ನಾವು ಪ್ರತಿ ವರ್ಷ ನಮ್ದೇ ಕಪ್ ಈ ಸಲ ಅರ್ಶಿನ್ ಗೌಡ್ ಕಪ್ ಯಾರ್ದು ಈ ಸಲ ಕಪ್ ಯಾರ್ದು ಯಶಸ್ವಿಯಾಗಿ ಒಂದು ಕಬಡ್ಡಿಯ ನಿರೂಪಣೆಯಲ್ಲಿ ಹೆಸರಾಂತ ನಿರೂಪಕರಾಗಿ ಬೆಳೆತಿರೋದು ನಮ್ಮೆಲ್ಲರ ಹೆಮ್ಮೆ. ಅದಕ್ಕೆ ಜೋರಾದ ಚಪ್ಪಾಳೆಯನ್ನ ವಸಂತವರಿಗೆ ಕೊಡಬೇಕು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾನು ವಸಂತ್ ಅವರಿಗೆ ಕೇಳಿಕೊಂಡೆ, ವಸಂತ್ ಬ್ರೋ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಮಂಜು ಬಾಯ್ ನೀವು ಕರೆದ್ರಲ್ಲ ನಾನು ಬರ್ತೇನೆ. ನಾನು ಇನ್ನೊಂದು ಬೇಡಿಕೆ ಇಟ್ಟೆ, ವಸಂತ್ ಅಣ್ಣ ನಮ್ಗೆ ಶಾಮಿಯಾನ ಮ್ಯಾಟು ಅಥವಾ ಈ ಒಂದು ವ್ಯವಸ್ಥೆಗಳು ಬೇಕು ಅಂತ ಹೇಳಿದಾಗ ನಾನು ಮಾಡಿಕೊಡ್ತೇನೆ, ನನ್ನೇ ವ್ಯವಸ್ಥೆ ಇದೆ. ನಾನು ಹೆಮ್ಮೆ ಪಟ್ಟೆ, ಯಾಕಂದ್ರೆ ಘಟ್ಟ ಕೆಳಗಿರ್ಬೋದು, ನಾವು ಘಟ್ಟ ಮೇಳಗಿರ್ಬೋದು, ಬಟ್ ನಾವೆಲ್ಲರೂ ಜಾತಿಲಿ ಒಂದು. ಸೊ ಹಾಗಾಗಿ ಅವ್ರು ಹೇಳಿದ್ರು ನಾನು ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿ ಇಂಥೊಂದು ಭವ್ಯ ರಂಗಸಜ್ಜೆ ಮಾಡಿಕೊಟ್ಟಂತ ವಸಂತ ಹೊನ್ನವರೆ ಅವರಿಗೆ ಜೋರಾದ ಚಪ್ಪಾಳೆ. ಸೊ ಹಾಗಾಗಿ UGB ಬಾಯ್ಸ್